ನಿಮಗೆ ನನ್ನ ಫಸ್ಟ್ ಟ್ಯಾಟೂ ಕತೆ ಹೇಳಲಾ? ನಮಸ್ಕಾರ. ತುಂಬಾ ವರ್ಷಗಳಿಂದ ಟ್ಯಾಟೂ ಹಾಕಬೇಕು ಅನ್ನೋದು ಒಂದಾಸೆ. ಆದರೆ ಸಣ್ಣ ಸೂಜಿಗೋ ಹೆದರೋ ನಾನು ಟ್ಯಾಟೂ ಮಾಡಿಸೋದು ಅಂತಂದ್ರೆ ಕನಸೇ ಬಿಡಿ. ನಾನು ಕೂಡ ಹಾಗೆ ಅನ್ಕೊಂಡಿದ್ದೆ. ಆದರೆ ಮೊನ್ನೆವರೆಗೂ ತುಂಬಾ ಧೈರ್ಯ ಮಾಡಿ ಮೊನ್ನೆ ಟ್ಯಾಟೂ ಹಾಕ್ಸೇ ಬಿಡೋಣ ಅಂತ ಹೊರಟೆ. ಬಹಳ ವರ್ಷಗಳಿಂದ ಅಂದ್ಕೊಳ್ತಾ ಇದ್ದೆ ಫಸ್ಟ್ ಟ್ಯಾಟೂ ಯಾವ್ದಿರಬೇಕು ಅಂತ. ನನ್ನ ಜೀವನಕ್ಕೆ ಬಣ್ಣ ತುಂಬಿದವಳು, ನನ್ನ ಜೀವನಕ್ಕೆ ಅರ್ಥ ಕೊಟ್ಟವಳು, ನನ್ನ ಬದುಕಿಸಿದವಳು, ಬದುಕಿಸಿ ಉಳಿಸಿದವಳು, ಜೀವನ ನಡೆಸೋದಕ್ಕೆ ಸ್ಫೂರ್ತಿಯಾದವಳು, ನನ್ನ ಜೀವನವನ್ನು ನನ್ನಷ್ಟೇ ಸಂಭ್ರಮಿಸಿದವಳು, ನನ್ನವಳು. ಅವಳ ಟ್ಯಾಟೂನೇ ಅಥವಾ ಅವಳ ಹೆಸರೇ ಮೊದಲ ಟ್ಯಾಟೂ ಆಗಿರಬೇಕು ಅನ್ನೋದು ಒಂದು ಮೈಂಡಲ್ಲಿ ಬರೋದಕ್ಕೆ ಶುರುವಾಯಿತು. ಅದಲ್ಲದೆ ಬೇರೆ ಟ್ಯಾಟೂ ಆಗೋದಕ್ಕೆ ಯಾವುದು ಸಾಧ್ಯನೇ ಇಲ್ಲ ಅನ್ನಿಸ್ಬಿಡ್ತು. ನಕ್ಷತ್ರ. ಈ ಹೆಸರೇ ನನ್ನ ಜೀವನಕ್ಕೆ ಬಹಳ ದೊಡ್ಡ ಶಕ್ತಿ. ಈ ಹೆಸರೇ ಇಷ್ಟು ವರ್ಷ ನನ್ನ ಬದುಕಿಸಿದ್ದು, ನಗಿಸಿದ್ದು. ಈ ಹೆಸರೊಂದೇ ನನ್ನ ಬಾಳಿಗೆ. ತುಂಬಾ ಇಷ್ಟಪಟ್ಟವ್ರ ಹೆಸರು ಹಾಕಿಸ್ಬಾರ್ದು ಅಂತ ತುಂಬಾ ಜನ ಹೇಳ್ಬಿಟ್ರು. ಆದರೆ ನಾನು ಯಾಕೋ ಕೇಳೋದಕ್ಕೆ ಮನ್ಸು ಆಗಿಲ್ಲ, ಮನ್ಸು ಒಪ್ಪಿಲ್ಲ ಕೂಡ. ಬಟ್ ನನಗೆ ಬೇರೆ ಹಾಕ್ಸೋಕೆ ಮನ್ಸು ಇಲ್ಲೂ ಇಲ್ಲ. ಸೊ ಹಾಕಿಸಿ ಮನೆಗೆ ಬಂದು ಸರ್ಪ್ರೈಸ್ ಮಾಡೋ ಟೈಮ್. ಇವ್ರಿಗಂತೂ ಕ್ಲೂನೂ ಇರಲಿಲ್ಲ ನಾನು ಟ್ಯಾಟೂ ಹಾಕ್ಸೋದ. ಅದು ಸೂಜಿಗೂ ಹೆದರ್ಕೊಂಡು ಒಂದು ಸಣ್ಣ ಬ್ಲಡ್ ಟೆಸ್ಟ್ ಕೂಡ ಮಾಡಿಸದೇ ಇರೋ ನಾನು ಟ್ಯಾಟೂ ಹಾಕ್ಸೋದ. ಖಂಡಿತ ಅವ್ರು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರ್ಲಿಲ್ಲ. ಸೊ ಸರ್ಪ್ರೈಸ್ ಅಂತ ಹಾಗೆ ಆಗುತ್ತೆ ಅಂತ ಗೊತ್ತಿತ್ತು. ಹೇಗೆ ರಿಯಾಕ್ಟ್ ಮಾಡ್ತಾರೆ, ಏನು ಹೇಳ್ತಾರೆ, ಏನು ಹೇಳಬಹುದು ಅನ್ನೋದೊಂದು ಕುತೂಹಲ ಆಯಿತು. ಹಾಗಾಗಿ ತೋರ್ಸೋಣ ಅಂತ ಪ್ಲಾನ್ ಮಾಡಿ ನೆಕ್ಕೆ ಡೋಲು ಆತೆ ಆತೆ ಮಾರೆ ಬೊಕ್ಕದಾಲಿಜ್ಜಿ ಲಾಯ್ಕುಂಡ ಬನ್ನೆ ಜಯ ಬಾಡ್ದೋಡ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ತುಂಬಾ ಇಮ್ಯಾಜಿನ್ ಕೂಡ ಮಾಡ್ಕೊಳ್ತಾ ಇದ್ದೆ. ಬಹಳ ಖುಷಿ ಪಟ್ಲಲ್ಲ. ಆ ನಗುವಿಗಿಂತ ಬಹುಮಾನ ಬೇರೆ ಬೇಕಾ ನನಗೆ? ಇನ್ನೊಂದಷ್ಟು ವರ್ಷ ಆ ನಗುನ ನೆನೆಸ್ಕೊಂಡು ಆ ನಗುನ ನೋಡಿಕೊಂಡೆ ಬದುಕ್ಬಿಡೋಣ ಅಂತ ಅನ್ಸ್ಬಿಡುತ್ತೆ. ಅಷ್ಟು ಹುಮ್ಮಸ್ಸು ಆ ನಗು ನನಗೆ ಕೊಡುತ್ತೆ. ಡೈಮಂಡ್ ಕೂಡ ಬ್ಲಿಂಕ್ ಬ್ಲಿಂಕ್ ನಕ್ಷತ್ರ ನಕ್ಷತ್ರ ವಿದ್ ನಕ್ಷತ್ರ ಅಂತೂ ಟ್ಯಾಟೂ ಹಾಕ್ಸೋದಕ್ಕೆ ಸಾರ್ಥಕ ಆಯ್ತು ಅನ್ನಿಸ್ತು. ಅವಳಿಗೂ ಇಷ್ಟ ಆಯ್ತು, ಸರ್ಪ್ರೈಸ್ ಆಯ್ತು, ಖುಷಿ ಆಯ್ತು. ಸಾರ್ಥಕ ಆಯ್ತಲ್ವಾ ಇಷ್ಟು ವರ್ಷ ನಾನು ಕಾದಿದ್ದು.